ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಹೋಗಿಲ್ಲ ಅವರು ಹೋಗಿ ಬಾಲಕೃಷ್ಣ ಇನ್ನೂ ಕಾಲಿಟ್ಟಿಲ್ಲ ಬಾಲಕೃಷ್ಣ ಇನ್ನೂ ಕಾಲಿಟ್ಟಿಲ್ಲ ಎಷ್ಟು ದಿನ ಆಯ್ತು ಬಾಲಕೃಷ್ಣ ಅವ್ರು ನಿಮ್ಗೆ ಇದಕ್ಕೆ ಬಂದು ನೀವು ಎಲ್ಲ ಅಷ್ಟು ಹೇಳೋಷ್ಟು ನನ್ನ ಹತ್ರ ಟೈಮ್ ಇಲ್ಲ ಸ್ವಾಮಿ. ನೀವೀಗ ಮತ್ತೆ ಕುಮಾರಸ್ವಾಮಿ ಬಂದ್ರು, ಯಡಿಯೂರಪ್ಪ ಬಂದ್ರು, ಇವ್ರು ಬಂದ್ರು. ಕುಮಾರಸ್ವಾಮಿ ಅವರು ಯಾಕೆ ತಗಿಲಿಲ್ಲ? ರೈತರ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು, ಮೊಸಳೆ ಕಣ್ಣೀರ್ ಹಾಕುವಂತವ್ರು ಯಾಕೆ ರೆಡ್ ಝೋನ್ ಅಂತ ತೆಗಿಲಿಲ್ಲ? ಮುಗೀತಲ್ಲ, ಒಂದ್ ನಿಮಿಷ ಸರ್, ಈಗ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಾವು ಈಗ ಬಸವರಾಜ್ ಸರ್, ರೆಡ್ ಝೋನ್ ಮಾಡಿದವರು ವಿಲನ್ನ, ರೆಡ್ ಝೋನ್ ಮಾಡಿದವರು ಇಲ್ಲನ್ನ ಇವತ್ತು ಭೂ ಸ್ವಾಧೀನ ಮಾಡಿ AICT ಮಾಡ್ತೀನಿ ಅಂತ ರೈತರ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳಕ್ ಹೊರಟಿದಾರ ಅವ್ರ ವಿಲನ್ನ. ಯಾರು ಸರ್ ವಿಲನ್ ಇಲ್ಲಿ? ಇಬ್ರು ಅವ್ರವ್ರ ರಾಜಕಾರಣ ಮಾಡಿದ್ದಾರೆ. ಇಬ್ರು ಅವ್ರವ್ರ ರಾಜಕಾರಣ ಮಾಡಿದ್ದಾರೆ. ಅದೇ ಹೇಳಿದ್ ನಾನು. ಭೂಮಿ ಸ್ವಾಧೀನ ಮಾಡೋರು ಒಳ್ಳೆಯವರು, ರೆಡ್ ಝೋನ್ ಮಾಡಿದವರು ಕೆಟ್ಟವರು. ರೆಡ್ ಝೋನ್ ಮಾಡಿದವರು ಒಳ್ಳೆಯವರು, ಭೂಮಿ ಉಳಿಸಿದ್ರು. ಈ ಕಬಳಿಸ್ತಾ ಇರೋರು ಕೆಟ್ಟವರು. ಇವ್ರು ಏನು ರಾಜಕೀಯ ಪಕ್ಷಗಳ ಛೇಲಾಗಳು ಮಾತಾಡ್ತಾರೆ. ಈ ಎಲ್ಲ ವಿಚಾರಗಳಲ್ಲಿ ಈ ಎಲ್ಲ ವಿಚಾರದಲ್ಲಿ ಇದು ಪಾಲಿಟಿಕ್ಸ್ ಎದಕ್ಕೆ ಬೇಕಿದ್ರಲ್ಲಿ? ನೀವು ಅಧಿಕೃತ ವಕ್ತಾರರು, ನಿಮಗೆ ಇದು ಅನ್ವಯಿಸಲ್ಲ. ಪ್ಲೀಸ್, ನೀವು ಅಧಿಕೃತ ವಕ್ತಾರರು, ನಿಮಗೆ ಇದು ಅನ್ವಯಿಸಲ್ಲ. ಏನಾಗಿದೆ ಅಂದ್ರೆ ಈಗ ಇಡೀ ಒಂದು ವ್ಯವಸ್ಥೆಯಲ್ಲಿ ನೋಡಿ, ಈ ವಿಚಾರದಲ್ಲಿ ಏನಾಗಿದೆ, DK ಶಿವಕುಮಾರ್ ಮುಖ್ಯ ಅಲ್ಲ ಇಲ್ಲಿ, ಕುಮಾರಸ್ವಾಮಿ ಮುಖ್ಯ ಅಲ್ಲ ಇಲ್ಲಿ. ಮುಖ್ಯವಾದ್ದು ರೈತರು, ಅದರಷ್ಟೇ ಮುಖ್ಯವಾದದ್ದು ಕೈಗಾರಿಕಾ ಅಭಿವೃದ್ಧಿ. ಎರಡೂ ಬೇಕು ನಮಗೆ. ಅಭಿವೃದ್ಧಿನೇ ಬೇಡ, ಕೆಲವು ಕೃಷಿ ಮಾಡ್ತಂದ್ರೆ ನಾವು ಇಂಡಸ್ಟ್ರಿಯಲ್ ಎಕಾನಮಿ ಆಗಕ್ಕೆ ಸಾಧ್ಯ ಇಲ್ಲ. ಇಂಡಸ್ಟ್ರಿಯಲ್ ಎಕಾನಮಿ ಬೇಕು, ರೈತರು ಹೆಂಗಾದ್ರೂ ಇಲ್ಲ, ಅದು ಸಾಧ್ಯ ಇಲ್ಲ. ಈಗ ಏನಾಗಿದೆ, ಇಟ್ ಇಸ್ ಕ್ವಶನೇಬಲ್ ಓನ್ಲಿ. ಬಟ್ ಇಂದಲ್ಲ ನಾಳೆ ಯಾರೊಬ್ರು ಏನೋ ಮಾಡೇ ಮಾಡ್ತಾರೆ. ಅಲ್ಲಿ ಹಿಂದೆ ಹಿಸ್ಟ್ರಿ ಇದೆ. ಇಂಥ ಅಂತಾರಾಷ್ಟ್ರೀಯ ಏರ್ಪೋರ್ಟು, ಬಿಡದಿ ಟೌನ್ಶಿಪ್ ಮತ್ತೆ ಈಗ ನಡೀತಾ ಇದೆ ಅಲ್ಲ, ಇದು ದೇರ್ ಇಸ್ ಹಿಸ್ಟ್ರಿ. some government will do something there. ಅಲ್ಲಿ ಒಂದು ಅಟ್ರಾಕ್ಷನ್ ಇದೆ. ಆ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮತ್ತೊಂದು ಮಾಡೋದು. ಅಲ್ಲಿ ಎವ್ರಿಬಡಿ ಇಸ್ ಫೋಕಸ್ಡ್ ಆನ್ ದ್ಯಾಟ್. ಅದೊಂದು ಪ್ರಾಕ್ಸಿಮಿಟಿ ಟು ಬ್ಯಾಂಗ್ಳೂರ್, ಅಂದ್ರೆ ಬೆಂಗಳೂರು ಹತ್ರ ಇರೋದನ್ನ ಅನ್ಕೊಳ್ಳಿ, ಅಥವಾ ಬೆಂಗಳೂರು ಎಕನಾಮಿಕ್ ಇಕೋಸಿಸ್ಟಮ್ ಅನ್ಕೊಳ್ಳಿ, ಎಲ್ಲದೂ ಕೂಡ ಇಕೋಸಿಸ್ಟಮ್ ಇಲ್ಲ ಸರ್ ಅಲ್ಲಿ. ಎಕನಾಮಿಕ್ ಇಕೋಸಿಸ್ಟಮ್ ಬೆಂಗಳೂರು ಸರ್. ಭೈರಪ್ಪ ಅವರೇ, ಒಂದ್ ನಿಮಿಷ, ನಾನು ನಿಮ್ಗೆ ಟೈಮ್ ಕೊಡ್ತೀನಿ, ಒಂದ್ ನಿಮಿಷ ಸುಮ್ಮನೆ ಇರ್ತೀರಿ ಸರ್. ಸಾಮಾಜಿಕ ಪರಿಣಾಮಗಳು ಅದಕ್ಕೆ ಅವಕಾಶ ಇಲ್ಲ. ಅದನ್ನ ಕಿತ್ಕೊಂಡಿದ್ದ ಕ್ಯಾಬಿನೆಟ್, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾನು ಹೇಳ್ತಾ ಇರೋದು ಒಂದು ಸರಿ, ಅವೆಲ್ಲ ಏನು ತಕರಾರುಗಳಿದಾವೆ, ಆ ಎಲ್ಲ ತಕರಾರುಗಳಿಗೂ ಸರ್ಕಾರ ಜವಾಬ್ದಾರಿಯುತವಾಗಿ ರೈತರನ್ನು ನಡೆಸ್ಕೊಳ್ಬೇಕಾಗ್ತದೆ. ಅವರ ಕಾಳಜಿಗಳಿಗೆ ಉತ್ತರ ಕೊಡಬೇಕಾಗ್ತದೆ, ಕೊಡಲೇಬೇಕು. ಆಮೇಲೆ ಈ ಲ್ಯಾಂಡ್ ಅಕ್ವಿಷನ್ ಅನ್ನೋದಿದೆಯಲ್ಲ, ಯಾವುದೇ ಅಭಿವೃದ್ಧಿ ಯೋಜನೆ ಇರಲಿ, ಇಟ್ಸ್ ವೆರಿ ಟ್ರಿಕಿ ಪ್ರಾಜೆಕ್ಟ್. ಈಗೇನೋ ನಮ್ಮ ದೊಡ್ಡವರು ಹೇಳಿದ್ರಲ್ಲ, ಆ ಕಡೆ ಗುಲ್ಬರ್ಗದಲ್ಲಿ ಮಾಡ್ತೇವೆ ಹಾಗೆ ಅಂತೇಳಿ. ಈಗಾಗಲೇ ಇಲ್ಲಿ ಕೇಂದ್ರ ಸರ್ಕಾರ ಅಲ್ಲಿ ಒಂದು ಎಕನಾಮಿಕ್ ಕಾರಿಡಾರ್ ಅನೌನ್ಸ್ ಮಾಡಿದೆ. ಹೈದರಾಬಾದ್ ಟು ರಾಯಚೂರು ಈಸ್ಟ್ ವೆಸ್ಟ್ ಎಕನಾಮಿಕ್ ಕಾರಿಡಾರ್. ಅಲ್ಲಿ ಭೂ ಸ್ವಾಧೀನ ಇಲ್ಲದೆ ಮಾಡಿಬಿಡ್ತಾರೆ ಅದನ್ನು ಅವರು. ಅಲ್ಲಿ ಭೂ ಸ್ವಾಧೀನ ಮಾಡಬೇಕಾಗ್ತದೆ. ಅಲ್ಲೂ ರೈತರಿದ್ದಾರೆ, ಅಲ್ಲೂ ಸಮಸ್ಯೆ ಇರ್ತದೆ, ಎಲ್ಲರೂ ಮಾಡಬೇಕಾಗತ್ತೆ. ಮೇಡಮ್, ಇವಾಗ ಇದು ಹೇಳ್ತಿದ್ದೀನಿ, ಅವ್ರು ಮಾಡಿದ್ರು ನಾವು ಮಾಡ್ತಾ ಇದೀವಿ ಅಂತ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಜಯದೇವ್ ಅವರು ಒಂದು ದರೋಡೆನ ಒಂದು ಕೊಲೆ ಮಾಡಬೇಕು ಅಂತ ಸ್ಕೆಚ್ ಹಾಕಿರ್ತಾರೆ. ಅದು ನಾನು ಎತ್ಕೊಂಡ್ಬಂದ್ಬಿಟ್ಟು ಅವ್ರು ಮಾಡಿದ್ನ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ಏನ್ರಿ ವ್ಯತ್ಯಾಸ ಎಲ್ಲರಿಗೂ? ಮತ್ತೆ ಒಂದು ಮಾತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ರಾಜಕೀಯ ಇವತ್ತು ನೀವು ಹೊಡೆದಾಡ್ತಾ ಇದ್ದೀರಾ, ಆಯ್ತಾ? ಮತ್ತೆ ಹೇಳ್ತಾ ಇದ್ದೀನಿ, ಇದು ಕೆಲವರಿಗೆ ನಾನು ಹೇಳ್ತಾ ಇರೋದು, ಎಲ್ಲರಿಗೂ ಅಲ್ಲ. ಇವತ್ತು ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿ ಇರ್ತಿರೋ ಗೊತ್ತಿಲ್ಲ, ದುಡ್ಡಿಗೆ ಮಾರ್ಕೋತಾರೆ, ಅಧಿಕಾರಕ್ಕೆ ಮಾರ್ಕೋತೀರ ನೀವು. ಇವತ್ತು BJP ಇರೋನು JDS ಹೋಯ್ತಾನೆ, JDS ಅಲ್ಲಿ ಇರೋನು BJPಗೆ ಬರ್ತಾನೆ. ಈ ಥರ ಎಲ್ಲ ನೀವು ಟರ್ನ್ ಆಯ್ತೀರಾ. ಊಟದಾಗಿಂದ ಸಾಯೋವರೆಗೂ ರೈತ ನಿಮ್ಗೆ ಅನ್ನ ಹಾಕೋನು ಸರ್. ಆಮೇಲೆ ನಿಮಗೆ ಕೈಗಾರಿಕೆ ಅಂತ ಹೇಳ್ತಿದ್ದೀರಲ್ವಾ, ಅನ್ನ ತಿನ್ಬೇಕಾ ಇಲ್ಲ ಕೈಗಾರಿಕೆ ಮಿಷಿನ್ ಏನ ತಿಂತೀರಾ? ಅಲ್ಲ ಸರ್, ಈಗ ನಾನ್ ಮಾತಾಡ್ತಾ ಇದ್ದೀನಲ್ಲ ಬಸವರಾಜ್ ಸರ್, ಪ್ಲೀಸ್ ಹೇಳ್ದಾಗೆ ನೋಡಿ. ಕೃಷಿ ಈ ದೇಶದ ಅಭಿವೃದ್ಧಿಗೆ, ಭೈರಪ್ಪನವರೇ ಒಂದ್ ನಿಮಿಷ ಮಾತಾಡುವಾಗ ಎಲ್ಲಾನು ಮಿಕ್ಸ್ ಮಾಡಿ ಮಾತಾಡ್ಬೇಡ್ರಿ. ಯಾಕೆ ಅಂತಂದ್ರೆ ಈ ದೇಶದ ಅಭಿವೃದ್ಧಿಗೆ ಕೃಷಿ ಪಾತ್ರ ಎಷ್ಟಿದೆಯೋ ಕೈಗಾರಿಕೆಗಳ ಪಾತ್ರ ಅಷ್ಟೇ ಇದೆ. ಹಂಗಾಗಿ ಕೃಷಿ ಮೇಲೂ ಕೈಗಾರಿಕೆಗಳು ಕೀಳು ಅನ್ನೋ ಡಿಬೇಟಲ್ಲಿ ನಾವಿಲ್ಲಿ ಕೂತಿಲ್ಲ. ಬಟ್ ಎವ್ರಿ ಇಂಡಿವಿಜುವಲ್ಲು ಕೂಡ ಇಲ್ಲಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ರೈತ, ಅವ್ನು 4 ಗುಂಟೆ ಜಮೀನಿದ್ರು ಅವ್ನ ಜಮೀನೇ ಅದು. ಅವ್ನು ಇಷ್ಟಪಟ್ಟು ಕೊಟ್ಟರೆ ತಗೊಳ್ಳಿ, ಇಲ್ಲ ಅಂದ್ರೆ ಅವ್ನ ಮನವೊಲಿಸಿ. ಬಲವಂತವಾಗಿ ಒತ್ತಡ ಹಾಕಿ ಅವನೊಬ್ಬ ವಿಲನ್ ಅಂತ ನೀವು ನಿರೂಪಿಸಕ್ಕೆ ಹೋದ್ರೆ
ಅದು ರೈತ ವಿರೋಧಿ ಆಗುತ್ತೆ. ಸೊ ಇವತ್ತು ನೀವೇನು ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮ ಹೋರಾಟಕ್ಕೊಂದು ಬೆಲೆ ಇದೆ. ಇವತ್ತು ಮಾಧ್ಯಮಗಳು ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಆರ್ ಎನಿ ಇದು ಏನು ಈ ಸರ್ಕಾರ ಇರಲಿ, ನಾವು ಬಂದು ನಿಮ್ಮ ಗೋಳನ್ನು, ನಿಮ್ಮ ಅಳಲನ್ನು ಅದು 20 ಜನ ಆಗಲಿ, 40 ಜನ ಆಗಲಿ, 50 ಜನ ಆಗಲಿ, ಪ್ರತಿಯೊಬ್ಬರು ಕೂಡ. ಯಾಕೆ ಅಂತಂದರೆ ಒಂದೊಂದು ಗುಂಟೆನೂ ಕೂಡ ತುಂಬ ಇಂಪಾರ್ಟೆಂಟು. ಅಂಥ ಸಂದರ್ಭದಲ್ಲಿ ನಿಮಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಿಮ್ಮ ಮಾತನ್ನು ಸರ್ಕಾರ ಕೇಳಬೇಕಾಗತ್ತೆ, ಕೊಡೋಕ್ಕೆ ಇಷ್ಟ ಇರೋರ ಮಾತನ್ನು ಸರ್ಕಾರ ಕೇಳಬೇಕಾಗತ್ತೆ. ಈಗಿರೋದು ಯಾವಾಗ ಕರೆಸ್ತೀರಿ ರೈತರನ್ನಂತ? ನೀವು ಕುಮಾರಸ್ವಾಮಿ ಅವ್ರನ್ನ ಯಾವಾಗ ಕರೆಸ್ತೀರಿ? ನೀವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಯಾವಾಗ? ನೋಡಿ, ಕುಮಾರಸ್ವಾಮಿ ಅವರು ಈಗ ವಿಧಾನಸೌಧಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಆಯ್ತು, ನ್ಯೂಟ್ರಲ್ ಪ್ಲೇಸ್ ಬನ್ನಿ, ನ್ಯೂಟ್ರಲ್ ಪ್ಲೇಸ್ ಕರೆಸಿ. ಅಲ್ಲ ಬೇಡ, ವಿಧಾನಸೌಧ ಇವ್ರು ಬರೋಕ್ಕಾಗಲ್ಲ, ಬೇಡ ಬಿಡಿ. ಸೆಂಟ್ರಲ್ ಮಿನಿಸ್ಟರ್ ಬರಲ್ಲ, ಬೇಡ. ಡೆಲ್ಲಿಲೇ ಕರೀತೀರಾ? ಕರೀರಿ, ಡೆಲ್ಲಿಗೆ ಬರ್ತೀವಿ. ನ್ಯೂಟ್ರಲ್ ಪ್ಲೇಸ್ ಕರೀರಿ. ರೈತರು ಬೇಡವಾ? ನೀವೇ ಮಾತಾಡ್ಬಾರ್ದು. ರಘು ನನಗೆ ಬೇಡ, ನನಗೆ ಏನ್ ಬೇಕಾಗಿಲ್ಲ. ಮಹೇಶ್ ಏನು ಓದು ಶನಿವಾರ ಲಾಸ್ಟ್ ಸಾಟರ್ಡೆ ಸಚಿವ ಸಂಪುಟ ಇತ್ತು ಮೇಡಮ್. ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ದೇವನಹಳ್ಳಿ ಹತ್ರ ಇದ್ದು ಏನು ವಶಪಡಿಸಿಕೊಂಡಿದ್ದು 1777 ಎಕರೆ ಜಮೀನನ್ನ ಯಾರು ಮತ್ತೆ ರೈತರು ಕೊಡಬೇಕು ಅಂತಿದ್ದೀರಾ, ದಯವಿಟ್ಟು ನಮಗೆ ವಾಪಸ್ ಕೊಡಿ ಅಂತೇಳಿ ಇದೇ ಸರ್ಕಾರ ಶನಿವಾರ ಆದೇಶ ಮಾಡಿದೆ. ಎಲ್ಲಿ? ದೇವನಹಳ್ಳಿ ಹತ್ರ. ಇದು ಒಂದು ಕಡೆ. ಇವತ್ತು ನೀವು 3 ಲೇಔಟ್ ಇದನ್ನ ಮಾಡಿದ್ದೀರಾ. ಏನನ್ನ ಬೆಂಗಳೂರಲ್ಲಿ BDA ನೇತೃತ್ವದಲ್ಲಿ ಶಿವರಾಮ್ ಕಾರಂತ್ ಎಲ್ಲ ಲೇಔಟ್ನ ಎಷ್ಟು ಜನ ಕೊಟ್ಟಿದ್ದೀರಾ? ಒಂದು. ಎಷ್ಟು ಸೈಟ್ ಇನ್ನು ಉಳಿದಿದೆ? 1,48,000. ಅಲ್ಲ ಇವ್ರದ್ದು ಹೇಳ್ತೀನಿ. ಈಗ ನಾನು ಈ ಆಡಳಿತ ಪಕ್ಷದವ್ರು ಪದೇ ಪದೇ ನೆನಪಿಸ್ಬೇಕು, ನೀವು ಆಡಳಿತ ಪಕ್ಷದಲ್ಲಿ ಇದ್ದೀರಿ ಅಂತ, ನೀವು ವಿರೋಧ ಪಕ್ಷದಲ್ಲಿ ಇಲ್ಲ ಅಂತ. ಮೇಡಮ್, 1,44,000 ಎಕರೆ ಪ್ರದೇಶವನ್ನ KDB ವಶಪಡಿಸ್ಕೊಂಡಿದೆ. ಇದುವರೆಗೂ ಸರ್ಕಾರ ಕೊಟ್ಟಿರೋದು 44,000 ಎಕರೆ. ಇನ್ನ 98 ಲಕ್ಷ ಎಕರೆ ಹಂಗೆ ಬಿದ್ದು ಸಾಯ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಗಮನ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ದಯವಿಟ್ಟು ಆ ಲೀಡ್ರು ಈ ಲೀಡ್ರು ವಿಧಾನಸೌಧಕ್ಕೆ ಸರ್ಕಲ್ಗೆ ಎಲ್ಲ ಹೋಗ್ಬೇಡಿ. ರೈತರನ್ನ ಕರೆಸಿ, ರೈತರ ಗೋಳು ಕೇಳಿ, ರೈತರಿಗೆ ವಿಶ್ವಾಸಕ್ಕೆ ತಗೊಳ್ಳಿ. ವಿಶ್ವಾಸಕ್ಕೆ ತಗೊಳಕ್ಕಾಗಿಲ್ಲ, ಅವ್ರು ಫಾರ್ಮ್ ಆಗಿದ್ದಾರೆ ಅಂದ್ರೆ ಅವ್ರ ಜಮೀನು ಬಿಟ್ಬಿಡಿ. ಸೋ ಸಿಂಪಲ್ ಆಸ್ ದ್ಯಾಟ್.